ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಪತ್ರಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬಹಳ ಸಿಂಪಲ್ ಫ್ರೆಂಡ್ಸ್, ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನೀವು ಈಸಿಯಾಗಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು. ಬಹಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಿರ್ತಾರೆ, ಸರ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಾವು ಅಪ್ಲೈ ಮಾಡಕ್ ಹೋದ್ರೆ ಬಹಳಷ್ಟು ಎರರ್ ಬರ್ತಾ ಇದಾವೆ, ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಒಂದು ಕಮೆಂಟ್ ಅನ್ನ ನನಗೆ ಮಾಡ್ತಾ ಇರ್ತಾರೆ. ಸೊ ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ಬಹಳಷ್ಟು ಮಂದಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಕ್ ಹೋದಾಗ ಬಹಳಷ್ಟು ಎರರ್ ಬರ್ತಾ ಇದೆ. ಸೊ ನಾನು ಕೂಡ ಅದರಲ್ಲಿ ಟ್ರೈ ಮಾಡಿ ನೋಡಿದೆ. ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಲ್ಲಿಸೋಕೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಂದ್ರೆ ಸೇವಾ ಸಿಂಧು ಸರ್ವಿಸ್ ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಸೇವಾ ಸಿಂಧು ಸರ್ವಿಸ್ ಪೋರ್ಟಲ್ಗೆ ನೀವು ಯಾವ ರೀತಿ ರಿಜಿಸ್ಟರ್ ಆಗಬೇಕು ಮತ್ತೆ ಅದ್ರ ಮುಖಾಂತರ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈಸಿ ಮೆಥಡ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಮುಖಾಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಇದು ಸೇವಾ ಸಿಂಧುಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದಮೇಲೆ ನೀವು ಡೈರೆಕ್ಟ್ ಆಗಿ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಕ್ ಬರೋದಿಲ್ಲ. ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕಾಗುತ್ತೆ. ಒಂದು ವೇಳೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಅದನ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಏನಿದೆ ಓಪನ್ ಆಗುತ್ತೆ. ನೀವು ಒಂದು ವೇಳೆ ಇದೇ ಹೊಸದಾಗಿ ಬಂದಿದ್ರೆ ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಂತ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಲೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೀವು ಇಲ್ಲಿ ರಿಜಿಸ್ಟರ್ ಆಗೋಕ್ಕೆ ನಿಮ್ಮ ಏನು ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು, ಮೇಲ್ಗಡೆ ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಬೇಕು, ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಹಾಕಿ ಇಲ್ಲಿ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಮೊದಲನೇ ಅಕ್ಷರ ಬಂದು ಕ್ಯಾಪಿಟಲ್ ಇರಬೇಕು, ಮಧ್ಯದಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಅಂದ್ರೆ ಅಟ್ಟು ಸ್ಟಾರು ಈ ತರ ಇರ್ತಾವಲ್ಲ ಆ ತರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮತ್ತೆ ನಂಬರ್ ಇರಬೇಕು. ಈ ಮೂರು ಅಕ್ಷರಗಳನ್ನ ಸೇರಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಈ ಒಂದು ಕ್ಯಾಪ್ಚರ್ ಕೋಡ್ ನ ಇಲ್ಲಿ ಹಾಕಬೇಕಾಗುತ್ತೆ. ನೀವು ಇಲ್ಲಿ ಕ್ಯಾಪ್ಚರ್ ಅಂತ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್, ರೈಟ್ ಸೈಡ್ಗೆ ಈ ಒಂದು ಕ್ಯಾಪ್ಚರ್ ಕೋಡ್ ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಈ ಒಂದು ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನೇ ನೀವು ಯೂಸರ್ ಐ ಡಿಯಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ಪಾಸ್ವರ್ಡ್ನ ಅದೇ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಈಗ ರಿಜಿಸ್ಟರ್ ಕಂಪ್ಲೀಟ್ ಆದ್ಮೇಲೆ ಲಾಗಿನ್ ಯಾವ ರೀತಿ ಆಗೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಲಾಗಿನ್ ಪೇಜ್ ನಲ್ಲಿ ಬಂದ್ರೆ ನಿಮಗೆ ಏನು ಮೊದಲಿಗೆ ನೀವು ಇಮೇಲ್ ಐ ಡಿ ಮೊಬೈಲ್ ನಂಬರ್ನ ಹಾಕಿರ್ತೀರಾ, ಆದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕಿ ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ನೋಡ್ತಿರೋದು ಒನ್ ಟೈಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇಲ್ಲಿ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ. ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಈ ರೀತಿ ಲಾಗಿನ್ ಪೇಜ್ ನೀವು ಲಾಗಿನ್ ಆದ್ಮೇಲೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು, ಲೆಫ್ಟ್ ಸೈಡ್ಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣುತ್ತೆ. ಈ ಒಂದು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಏನೇನು ಸರ್ವಿಸ್ಗಳಿದಾವೆ ಅನ್ನೋದು ಒಂದು ಲಿಸ್ಟ್ ಬರುತ್ತೆ ನಿಮಗೆ. ಮತ್ತೆ ರೈಟ್ ಸೈಡ್ಗೆ ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ನೀವೇನ್ ಮಾಡಬೇಕು, ಕ್ಯಾಸ್ಟ್ ಅಂತ ನೀವು ಟೈಪ್ ಮಾಡಿ. ಜಸ್ಟ್ ಕ್ಯಾಸ್ಟ್ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಮೊದಲ ಆಪ್ಷನ್ ನೋಡ್ತಿರ್ಬೋದು, ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ನಿಮಗೆ ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು, ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ನಿಮಗೆ ಕನ್ನಡದಲ್ಲಿ ಬೇಕಾ ಅಥವಾ ಇಂಗ್ಲಿಷ್ನಲ್ಲಿ ಬೇಕಾ ಅಂತ ಮೊದಲನೇದಾಗಿ ನಿಮಗೆ ಕೇಳುತ್ತೆ. ಇಲ್ಲಿ ನಾವು ಕನ್ನಡ ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಬಹಳಷ್ಟು ಯಾವುದೇ ಒಂದು ಕೆಲಸಕ್ಕಾಗಲಿ ಅಥವಾ ವಿದ್ಯಾಭ್ಯಾಸಕ್ಕಾಗಲಿ ಕನ್ನಡದಲ್ಲಿ ಜಾಸ್ತಿ ಕೇಳ್ತಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಬೇಕಾದಂಥ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು, ಏನು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪಡಿಬೇಕಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಕೊಡ್ತೀರಾ ಅಥವಾ ಆಧಾರ್ ಕಾರ್ಡ್ ನಂಬರ್ ಕೊಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಗ್ರಾಮೀಣ ಪ್ರದೇಶದಿಂದ
ಅರ್ಜಿ ಸಲ್ಲಿಸಿ ಪಡಿತಿದ್ದೀರಾ ಅಥವಾ ನಗರ ಪ್ರದೇಶದಿಂದ ಅರ್ಜಿ ಸಲ್ಲಿಸ್ತಿದ್ದೀರಾ ಅನ್ನೋದು ಕೇಳುತ್ತೆ. ನೀವು ಒಂದು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಜಿಲ್ಲೆ ಯಾವುದು ಅಂತ ಈ ಒಂದು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಾರ್ಡ್ ಯಾವ್ದು ಬರುತ್ತೆ ನಿಮ್ಮದು ಅದನ್ನು ಇಲ್ಲಿ ನೀವು ಈ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಆಧಾರ್ನಂತೆ ಅರ್ಜಿದಾರನ ಹೆಸರು, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿಯಾದಂಥ ಹೆಸರನ್ನ ನೀವು ಇಲ್ಲಿ ಹಾಕಬೇಕು. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಮಾಡಿಸ್ತಿರ್ತಾರೆ ಅವರ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಮೊದಲು ಕನ್ನಡದಲ್ಲೇ ಹಾಕಬೇಕು. ನಂತರ ಇಲ್ಲಿ ಇಂಗ್ಲೀಷ್ನಲ್ಲೇ ಹಾಕಬೇಕು. ಕನ್ನಡದಲ್ಲೇ ಹಾಕ್ಬೇಕಪ್ಪ ಅಂತಂದರೆ ನೀವು ಜಸ್ಟ್ ಏನು ಮಾಡ್ತೀರಿ, ನ್ಯೂ ಟ್ಯಾಬ್ ಮೇಲ್ಗಡೆ ಅಲ್ಲಿ ನೋಡ್ತಿರ್ಬೋದು, ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಂಡು ಕನ್ನಡ ಟೈಪಿಂಗ್ ಅಂತ ನೀವು ಜಸ್ಟ್ ಸರ್ಚ್ ಮಾಡಿ. ಕನ್ನಡ ಟೈಪಿಂಗ್ ಇಲ್ಲಿ ಆಪ್ಷನ್ ಬರುತ್ತೆ ನೋಡ್ತಿರ್ಬೋದು. ಮೊದಲೇದು ಕನ್ನಡ ಟೈಪಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ಕನ್ನಡ ಟೈಪಿಂಗ್ನಲ್ಲಿ ಜಸ್ಟ್ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನೀವು ಅದನ್ನ ಏನು ಮಾಡಬೇಕು, ಜಸ್ಟ್ ಕಾಪಿ ಮಾಡ್ಕೊಬೇಕು. ಆ ಒಂದು ಪೇಜ್ನಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ನಲ್ಲಿ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಿಮಗೆ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ನಂತರ ನಾವು ಅದನ್ನು ಇಲ್ಲಿ ಬಂದು ಇಂಗ್ಲೀಷ್ನಲ್ಲಿ ಎಲ್ಲಿ ನಿಮಗೆ ಕನ್ನಡದಲ್ಲಿ ಹೆಸರು ಕೇಳಿರುತ್ತಲ್ಲ ಅಲ್ಲಿ ಅದನ್ನು ಪೇಸ್ಟ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಇಂಗ್ಲೀಷ್ನಲ್ಲಿ ಹೆಸರನ್ನ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ತಂದೆ ಹೆಸರು ಅಥವಾ ಗಂಡನ ಹೆಸರು ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ತಂದೆ ಹೆಸರು ಕೂಡ ಕನ್ನಡದಲ್ಲೇ ಹಾಕಬೇಕಾಗುತ್ತೆ. ನೀವು ಜಸ್ಟ್ ಸೇಮ್ ಅದೇ ಟೈಪೇ ಕನ್ನಡ ಟೈಪಿಂಗ್ನ ಓಪನ್ ಮಾಡ್ಕೊಂಡು ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ನೀವು ಅದನ್ನು ಏನು ಮಾಡಬೇಕು, ಜಸ್ಟ್ ಕಾಪಿ ಮಾಡ್ಕೊಂಡು ಆ ಒಂದು ಏನು ಕನ್ನಡದಲ್ಲಿ ಹೆಸರು ಕೇಳುತ್ತಲ್ಲ ಅಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಹೆಣ್ಮಕ್ಳ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಇಲ್ಲಿ ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬರಬೇಕು ನಿಮ್ಮ ಮೀಸಲಾತಿ ವರ್ಗ ಅಂದರೆ ಕೆಟಗರಿ ಯಾವ್ದು ಬರುತ್ತೆ ಅನ್ನೋದನ್ನ ಹಾಕಬೇಕು. ಇಲ್ಲಿ ನೋಡ್ತಿರ್ಬೋದು ಪ್ರವರ್ಗ 1, 2, 3 ಎಲ್ಲ ಇದಾವೆ. ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಸಾಮಾನ್ಯ ಜನರಲ್ ಕ್ಯಾಸ್ಟ್ನವರು ಇದ್ದಾರೆ. ಯಾವ ನಿಮ್ಮ ಕ್ಯಾಸ್ಟ್ ಬರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಬಳಕೆದಾರರ ಒಪ್ಪಿಗೆ ಅಂತ ಕೇಳುತ್ತೆ. ಎಸ್ ಆರ್ ನೋ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಿ ಎಸ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಸೈಡ್ಗೆ ಸಲ್ಲಿಸಿ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನು ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಏನಿದೆ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಫ್ರೆಂಡ್ಸ್. ನಂತರ ನೋಡ್ತಿರ್ಬೋದು ಇಲ್ಲಿ ಲಭ್ಯವಿರುವ ಪ್ರಮಾಣ ಪತ್ರಗಳು ಅಂದರೆ ನಿಮ್ಮ ಫ್ಯಾಮಿಲಿಯು ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅಂದ್ರೆ ನೋಡ್ತಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದಾರೆ ಮತ್ತು ಇವರು ಎಲ್ಲರೂ ನೀವು ಅಟ್ ಎ ಟೈಮಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಬೋದು. ಅಲ್ಲ ಇಲ್ಲ ಬೇಡಪ್ಪ ಅಂತಂದರೆ ನಿಮಗೆ ಯಾರ್ಯಾರು ಬೇಕು ಡೈರೆಕ್ಟಾಗಿ ಇಲ್ಲಿ ಎಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಕಾಲಮು, ಆ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಬೋದು. ಇಲ್ಲ ನಾವು ಫ್ಯಾಮಿಲಿ ಯಾರ್ಯಾರು ಬೇಕು 1, 2, 3 ಒಂದಟ್ಟಿಗೆ ಮಾಡಿಸ್ತೇವಪ್ಪ ಅಂದ್ರೆ ಕೂಡ ನೀವು ಇಲ್ಲಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ, ಉಳಿದ್ರು ಯಾವುದು ಸೆಲೆಕ್ಟ್ ಮಾಡ್ಕೊಂತ ಇಲ್ಲ. ನಿಮಗೆ ಬೇಕಾಗಿರೋಂಥ ಹೆಸರುಗಳ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಅನ್ನೋ ಕಾಲಮ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಏನು ಮಾಡಬೇಕು, ಕೆಳಗಡೆ ಬಂದು ಇಲ್ಲಿ ಮತ್ತೆ ಇಲ್ಲಿ ಕ್ಯಾಪ್ಚರ್ ಕೂಡ ಏನು ಕೆಳಗಡೆ ಕಾಣುತ್ತಲ್ಲ ಆ ಒಂದು ಈ ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಎಂಟ್ರಿನ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಸಬ್ಮಿಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಿರ್ಬೋದು ಇಲ್ಲಿ ಪ್ರೊಸೆಸಿಂಗ್ ಆಗ್ತಾ ಇದೆ ಇದು ಫ್ರೆಂಡ್ಸ್. ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಡೀಟೇಲ್ಸ್ ಏನಿದೆ, ನಿಮ್ಮ ಒಂದು ಡೀಟೇಲ್ಸು ಏನೇನು ಕೊಟ್ಟಿದ್ರೆ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ನಿಮ್ಮ ಆಧಾರ್ ID ನಂಬರ್ ಕಾಣುತ್ತೆ, ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ನಿಮ್ಮ ಒಂದು ಹೆಸರು, ನಿಮ್ಮ ಕ್ಯಾಸ್ಟ್ ಯಾವುದು ಏನೇನು ತುಂಬಿದ್ರ ಎಲ್ಲ ಟೋಟಲ್ ಆಗಿ ಇಲ್ಲಿ ಕಂಡು ಬರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಟೋಟಲ್ ಫೀಸ್ ಬಂದು 25 ರೂಪಾಯಿ ಅಂತ ಕೇಳುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸೋಕೆ. ನಂತರ ಇಲ್ಲಿ ನಿಮ್ಮ ಫ್ಯಾಮಿಲಿಯ ID ನಂಬರ್ ಕೂಡ ಎಲ್ಲ ನೀವು ನೋಡ್ಬೋದು. ನಿಮ್ಮ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸಿದ್ರೆ ಇವೇ ID ನಂಬರ್ಗಳು ಅವರಿಗೆ ಬರ್ತಾವಂತಾನೆ ಹೇಳ್ಬೋದು. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಒಂದು ID ನಂಬರ್ನ ಅಥವಾ ಡ್ರಾಫ್ಟ್ ರೆಫರೆನ್ಸ್ ನಂಬರ್ನ ಒಂದು ಕಡೆಗೆ ಬರೆದಿಟ್ಕೊಳ್ಳಿ. ಇನ್ ಕೇಸ್ ಪೇಮೆಂಟ್ ಏನಾದರೂ ಫೇಲ್ ಆಯ್ತಪ್ಪ ಅಂತಂದರೆ ಅಂಥ ಸಂದರ್ಭದಲ್ಲಿ ಇದು ಭಾಳಷ್ಟು ಯೂಸ್ ಆಗುತ್ತೆ ನಿಮಗೆ. ಈ ಒಂದು ನಂಬರ್ನ ಬರೆದಿಟ್ಕೊಳ್ಳಿ. ನಂತರ ನೀವು ಇಲ್ಲಿ ಏನು ಮಾಡಬೇಕು, ಕೆಳಗಡೆ ಅಟ್ಯಾಚ್ ಅನೆಕ್ಸರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಬೇಕಾಗುತ್ತೆ. ಅಥವಾ ಇದರಲ್ಲಿ ಏನಾದರೂ ಎಡಿಟ್ ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟನ್ನು ನೀವು ಮಾಡ್ಬೋದು. ಈಗ ನಾನು ಅಟ್ಯಾಚ್ ಅನೆಕ್ಸರಿ ಅಂತ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ನಂತರ ಇದು ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು 2 ರೀತಿಯ ಪೇಮೆಂಟನ್ನು ನಾವು ಮಾಡ್ಬೋದು, ಪೇಟಿಎಂ ಮುಖಾಂತರ ಮತ್ತು ಬಿಲ್ ಡೆಸ್ಕ್ ಪೇಮೆಂಟ್ ಅಂತ 2 ಆಪ್ಷನ್ ಇದೆ. ನಾನು 2ನೇ ಆಪ್ಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಬಿಲ್ ಡೆಸ್ಕ್ ಪೇಮೆಂಟ್ ಅಂತ. ಇಲ್ಲಿ ನೋಡ್ತಿರ್ಬೋದು ಪ್ರೊಸೆಸಿಂಗ್ ಆಗ್ತಾ ಇದೆ. ಪ್ರೊಸೆಸಿಂಗ್ ಆದ ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಮೇಕ್ ಎ ಪೇಮೆಂಟ್ ಅಂತ ಆಪ್ಷನ್ ಬರುತ್ತೆ. ಅಪ್ಲಿಕೇಶನ್ ಫೀ ಬಂದು 25 ರೂಪೀಸು. ಇಲ್ಲಿ ನಾವು ಮೇಕ್ ಎ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ವೇಳೆ ನಿಮಗೆ ಪೇಮೆಂಟ್ ಆದಮೇಲೆ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಏನಾದರೂ ಫೇಲ್ ಆಯ್ತಪ್ಪ ಅಂತಂದರೆ, ನಿಮಗೆ ಟ್ರಾನ್ಸಾಕ್ಷನ್ ಫೇಲ್ ಆಯ್ತಪ್ಪ ಅಂತಂದರೆ
ನೀವು ಇಲ್ಲಿ ಇನ್ಕಂಪ್ಲೀಟ್ ಅಪ್ಲಿಕೇಶನ್ನಲ್ಲಿ ಹೋಗಿ ಮತ್ತೆ ನೀವು ರಿಪೀಟ್ ಆಗಿ ನೀವು ಈ ಒಂದು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಇಲ್ಲಿ ಓಕೆ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಪೇಮೆಂಟ್ ರೀಡೈರೆಕ್ಟ್ ಆಗುತ್ತೆ. ಇದು ಪೇಮೆಂಟಿಗೆ ಇಲ್ಲಿ 25 ರೂಪಾಯಿ ನಿಮಗೆ ಅಮೌಂಟು ನಿಮ್ಮ ಅಕೌಂಟ್ಲಿಂದ ಕಟ್ ಆಗುತ್ತೆ. ಇಲ್ಲಿ ನೀವು ಡೆಬಿಟ್ ಕಾರ್ಡ್ಲಿಂದ ಪೇಮೆಂಟ್ ಮಾಡ್ಬೋದು ಅಥವಾ ನಿಮಗೆ ATM ಪಿನ್ ನಂಬರ್ನ ಹಾಕಿ ಪೇಮೆಂಟ್ ಮಾಡ್ಬೋದು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ತಗೊಂತೀನಿ. ನೀವು ಬೇಕಾದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು. ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೀವಪ್ಪ ಅಂತಂದರೆ ಕಾರ್ಡ್ ಮೇಲೆ ಇರೋಂಥ ನಂಬರ್ನ ಹಾಕಬೇಕು ಮತ್ತು ಮಂತು ಇಯರು ಇರ್ತದೆ ಅದ್ರ ಮೇಲೆ. ಅದರ ಹಿಂದೆ ಕಾರ್ಡ್ ಹಿಂದ್ಗಡೆ CVV ನಂಬರ್ ಅಂತ ಇರುತ್ತೆ, ಅದನ್ನು ಹಾಕಬೇಕು. ಕಾರ್ಡ್ ಮೇಲೆ ಯಾರ ಹೆಸರು ಇರುತ್ತೆ ಅದನ್ನು ಹಾಕಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ತಗೋತೀನಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರ ಯಾವ ಬ್ಯಾಂಕ್ಲಿಂದ ನೀವು ಪೇಮೆಂಟ್ ಮಾಡ್ತೀರ ಅನ್ನೋದನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡ್ತಿರ್ಬೋದು SBI ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮೇಕ್ ಎ ಪೇಮೆಂಟ್ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರೋದ್ರಿಂದ ನಿಮ್ಮ ಯೂಸರ್ ID ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಇಲ್ಲಿ ನಿಮ್ಮ ಅಕೌಂಟ್ಲಿಂದ 30 ರೂಪಾಯಿ 90 ಪೈಸೆ ಕಟ್ ಆಗುತ್ತೆ ಅಂತ ಮೆಸೇಜ್ ಬಂದಿದೆ. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ GST ಅದನ್ನ ಆ್ಯಡ್ ಮಾಡಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ನಂತರ ಇಲ್ಲಿ ನಾವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಮತ್ತೊಂದು ಸಲ ಇಲ್ಲಿ ಕನ್ಫರ್ಮ್ ಬಟನ್ ಬರುತ್ತೆ, ಆ ಒಂದು ಕನ್ಫರ್ಮ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ಎಂಟರ್ ಐ ಸೆಕ್ಯೂರಿಟಿ ಪಾಸ್ವರ್ಡ್ ಅಂತ ಕೇಳುತ್ತೆ. ಅಂದರೆ ನೀವು ಏನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಐ ಸೆಕ್ಯೂರಿಟಿ ಪಾಸ್ವರ್ಡ್ ಬಂದಿರುತ್ತೆ, ಆ ಒಂದು ಐ ಸೆಕ್ಯೂರಿಟಿ ಪಾಸ್ವರ್ಡ್ನ ಇಲ್ಲಿ ಹಾಕಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂತ ಬರುತ್ತೆ ನಿಮಗೆ. ಫ್ರೆಂಡ್ಸ್, ಇದು ಪೇಮೆಂಟು ರಿಕ್ವೆಸ್ಟ್ ಈಸ್ ಪ್ರೊಸೀಡ್ ಅಂತ ಬರ್ತಾ ಇದೆ. ಪೇಮೆಂಟ್ ಈಗ ಆಗಿದೆ ಇದು. ಫ್ರೆಂಡ್ಸ್, ಈ ರೀತಿಯಾಗಿ ಪೇಮೆಂಟ್ ಆದಮೇಲೆ ನಿಮಗೆ ಏನಾದರೂ ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂತ ಬಂತಂದರೆ ನಿಮಗೆ ಜಸ್ಟ್ ನೀವು ಪೇಜನ್ನು ರಿಫ್ರೆಶ್ ಮಾಡಿರಿ. ರಿಫ್ರೆಶ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಕ್ನಾಲೆಜ್ಮೆಂಟ್ ಕಾಪಿ ಏನಿದೆ ಇದು ಸಕಾಲ ಅಕ್ನಾಲೆಜ್ಮೆಂಟ್ ಕಾಪಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಕಾಲ ಆಡಿ ನಂಬರ್ ಕಾಣುತ್ತೆ. ಇದು ಈ ಒಂದು ಆಡಿ ನಂಬರು ಮತ್ತು ಯಾವ ಡೇಟಿಗೆ ಅಪ್ಲಿಕೇಶನ್ನ ನೀವು ಕ್ಯಾಶ್ ಸರ್ಟಿಫಿಕೇಟ್ಗೆ ಹಾಕಿದ್ರಾ ಮತ್ತು ನಿಮ್ಮ ಹೆಸರು ಮತ್ತು ಅಮೌಂಟ್ ಎಷ್ಟು ಪೇ ಮಾಡಿದ್ರಾ ಎಲ್ಲ ಡೀಟೇಲ್ಸ್ ಇದರಲ್ಲಿ ಕಂಡು ಬರುತ್ತೆ. ಆದರೆ ಕೆಳಗಡೆ ನೀವು ನೋಡ್ತಿರ್ಬೋದು 21 ದಿನಗಳ ಒಳಗಡೆಗಾಗಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಏನಿದೆ ಅಪ್ರೂವ್ ಬರುತ್ತೆ. ನಂತರ ನೀವು ಅದನ್ನು ಪ್ರಿಂಟ್ಔಟ್ನ ಪಡಿಬೋದು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಪ್ರಿಂಟನ್ನು ಪಡೆಯೋಕ್ಕೆ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆ. ನಿಮ್ಮ ಹತ್ರ ಪ್ರಿಂಟರ್ ಇತ್ತಪ್ಪ ಅಂತಂದರೆ ಈ ಒಂದು ಅಕ್ನಾಲೆಜ್ಮೆಂಟ್ ಕಾಪಿನ ಪ್ರಿಂಟನ್ನು ಪಡಿಬೋದು. ನಂತರ ಇಲ್ಲಿ ಎಕ್ಸ್ಪೋರ್ಟ್ PDF ಅಂತ ಇದೆ, PDF ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ನಾನು ಇಲ್ಲಿ ಈಗ ಪ್ರಿಂಟರ್ ಇಲ್ಲ ನನ್ನ ಹತ್ರ, ನಾನು ಎಕ್ಸ್ಪೋರ್ಟ್ ಟು PDF ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೀವು ಬೇಕಾದರೆ ಒಂದು ಪ್ರಿಂಟ್ಔಟ್ನ ತಗೊಬೋದು. ಎಕ್ಸ್ಪೋರ್ಟ್ PDF ಅಂತಷ್ಟೇ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ನಿಮಗೆ PDF ಏನಿದೆ ಡೌನ್ಲೋಡ್ ಆಗಿದೆ. ಇದನ್ನು ನಾವು ಬೇಕಾದರೆ ಎಲ್ಲಿ ಬೇಕಾದರೂ ನಾವು ಇದನ್ನು ಸೇವ್ ಮಾಡ್ಕೊಬೋದು. ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನಲ್ಲಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕೋದು ಭಾಳಷ್ಟು ಈಸಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಒಂದು ದಾಖಲಾತಿಗಳನ್ನು ನೀವು ಅಪ್ಲೋಡ್ ಮಾಡೋದು ಇರೋದಿಲ್ಲ. ಜಸ್ಟ್ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ರೆಫರೆನ್ಸ್ ಮೇಲೆ ನಿಮಗೆ ಇಲ್ಲಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಬೋದು. ಪೇಮೆಂಟ್ ಮಾಡಿಬಿಟ್ರೆ ಈ ರೀತಿಯಾಗಿ ಸ್ಲಿಪ್ ಬರುತ್ತೆ ನಿಮಗೆ 21 ದಿನಗಳ ಒಳಗಡೆಗಾಗಿ ನಿಮಗೆ ಅಪ್ರೂವಲ್ ಬರುತ್ತೆ. ನಂತರ ನೀವು ಆನ್ಲೈನ್ನಲ್ಲಿ ಇದರ ಒಂದು ಕ್ಯಾಶ್ ಸರ್ಟಿಫಿಕೇಟ್ನ ನೀವು ಪ್ರಿಂಟ್ಔಟ್ನ ಪಡಿಬೋದು. ಫ್ರೆಂಡ್ಸ್, ನಂತರ ಇದರ ಒಂದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ವ್ಯೂ ಅವೈಲಬಲ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಏನಿರುತ್ತೆ ಆ ನಂಬರ್ನ ಇಲ್ಲಿ ಹಾಕಬೇಕು. ಇಲ್ಲಿ ನೋಡ್ತಿರ್ಬೋದು ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವತ್ತು ಅಪ್ಲಿಕೇಶನ್ ಹಾಕಿರ್ತೀರ ಆ ಡೇಟನ್ನು. ನಂತರ ನಿಮಗೆ ಏನು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಆ ರೆಫರೆನ್ಸ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ರೆಫರೆನ್ಸ್ ನಂಬರ್ನ ಹಾಕಿ ಗೆಟ್ ಡಾಟಾ ಅಂತ ನೀವು ಕ್ಲಿಕ್ ಮಾಡಿ. ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಏನು ರೆಫರೆನ್ಸ್ ನಂಬರ್ ಮೇಲೆ ನಿಮಗೆ ಇಲ್ಲಿ ಕರೆಂಟ್ ಸ್ಟೇಟಸ್ ನೋಡ್ತಿರ್ಬೋದು ನಿಮಗೆ ಲಾಸ್ಟ್ ಅಂಡರ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ಅಂದರೆ ಇದು ಇನ್ನೂ ಪ್ರೋಸೆಸ್ ಆಗ್ತಾ ಇದೆ. ಅಂದರೆ 21 ದಿನ ಒಳಗಡೆಗಾಗಿ ಅಥವಾ ಅದಕ್ಕಿಂತ ಒಳಗಡೆಗಾಗಿ ಇದು ನಿಮಗೆ ಅಪ್ರೂವಲ್ ಆಗುತ್ತೆ. ನಂತರ ನೀವು ಕ್ಯಾಶ್ ಸರ್ಟಿಫಿಕೇಟ್ನ ನೀವು ಪ್ರಿಂಟ್ಔಟ್ನ ಪಡಿಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಮುಖಾಂತರ ಕ್ಯಾಶ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ. ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಎಲ್ಲ ಬಂಧು ಮಿತ್ರರಿಗೆ ಹಾಗೂ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.